ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬೆಂಕಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನಿಮ್ಮ ಟಾಪ್ 5 ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನಗೇನು ಅನ್ಸುತ್ತೆ ಅಂತ ನಾನು ಜೆನ್ಯೂನ್ ಆಗಿ ನನ್ನ ಒಪಿನಿಯನ್ ಅನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಸೀಸನ್ ಅಲ್ಲಿ ಟಾಪ್ 5 ಅಂತ ಬಂದಾಗ ಪಿಕ್ ಮಾಡೋದು ತುಂಬಾ ಕಷ್ಟ ಇದೆ ಗುರು. ನಿಜವಾಗ್ಲು ಯಾರ್ದು ಒಂದು ಇಬ್ಬರದ್ದು ಬಿಟ್ರೆ ಮಿಕ್ಕ ಯಾರ್ದು ಟಾಪ್ 5 ಅಲ್ಲಿ ಪ್ಲೇಸು ಸೀಲ್ ಆಗಿಲ್ಲ ಅಂತ ಹೇಳ್ಬೋದು. ನಿಜವಾಗ್ಲು ತುಂಬಾ ಟಫ್ ಇದೆ. ಯಾರು ಬೇಕಾದ್ರೂ ಟಾಪ್ 5 ಅಲ್ಲಿ ಇರ್ಬೋದು. ಅದರಲ್ಲಿ ನನ್ನ ಪ್ರಕಾರ ಟಾಪ್ 5 ಅಲ್ಲಿ ಯಾರು ಇರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲಿಗೆ ಇದು ಏನು ಆರ್ಡರ್ ಪ್ರಕಾರ ಇರೋದಿಲ್ಲ, ಆರ್ಡರ್ ಚೇಂಜ್ ಆಗ್ಬೋದು. ಯಾರು ಬೇಕಾದ್ರೂ ಫಸ್ಟ್ ಸೆಕೆಂಡ್ ಬರ್ಬೋದು. ರ್ಯಾಂಡಮ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ. ತ್ರಿವಿಕ್ರಮ್ ಮತ್ತೆ ಹನುಮಂತಣ್ಣ ಇಬ್ರು ಕೂಡ ಟಾಪ್ 5 ಅಲ್ಲಿ ಇರ್ತಾರೆ. ಇವರಿಬ್ಬರು ಪ್ಲೇಸ್ ಮಾತ್ರ ಸೀಲ್ ಆಗಿದೆ ಅಂತ ಹೇಳ್ಬೋದು. ನನ್ನ ಒಪಿನಿಯನ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಗುರು. ಯಾಕೆ ಅಂತಂದ್ರೆ ಹನುಮಂತಣ್ಣ ತಗೊಂಡ್ರೆ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಟ ಆಡಿದ್ದಾರೆ, ಮತ್ತೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಆಡಿದ್ದಾರೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಆಂಗಲ್ ಅಲ್ಲಿ ತಗೊಂಡಾಗ ಹನುಮಂತಣ್ಣ ಒಂದು ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ತ್ರಿವಿಕ್ರಮ್ ಅವ್ರು ಕೂಡ ಟಾಪ್ 5 ಅಲ್ಲಿ ಇರ್ತಾರೆ. ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಟಾಸ್ಕ್ ಅನ್ನ ಆಡಿದ್ದಾರೆ, 2 ಸಲ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ಏನಾದ್ರೂ ಡಿಫಾಲ್ಟ್ ಇದೆ ತ್ರಿವಿಕ್ರಮ್ ಅಲ್ಲಿ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಆಂಗಲ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಅಷ್ಟು ಬಿಟ್ರೆ ಓವರ್ ಆಲ್ ಟೂ ಗುಡ್ ಅಂತ ಹೇಳ್ಬೋದು. ಇವರಿಬ್ರು ಕೂಡ ಟಾಪ್ 5 ಅಲ್ಲಿ 100% ಇರ್ತಾರೆ ಅನ್ನೋದು ನನ್ನ ಒಪಿನಿಯನ್. ಮೂರನೇ ಹೆಸರು ಬಂದು ಮೋಕ್ಷಿತಾ ಅವ್ರದ್ದು. ಯಾಕೆ ನಾನು ಟಾಪ್ 5 ಅಲ್ಲಿ ಕನ್ಫರ್ಮ್ ಇಲ್ಲ ಅಷ್ಟೊಂದು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗುರು, ಬಿಗ್ ಬಾಸ್ ಟೀಮೇ ಮೋಕ್ಷಿತಾ ಅವರನ್ನ ಟಾಪ್ 5 ಅಲ್ಲಿ ನೋಡೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಂತಾ ಬಂದ್ರೆ ಅವ್ರಿಗೆ ಸ್ಕ್ರೀನ್ ಪೇಸ್ ಅನ್ನೋದೇ ಕಡಿಮೆ ಮಾಡ್ತಾ ಇದ್ದಾರೆ. ಬಾಟಮ್ಗೆ ತಗೋ ಬಂದಿದ್ರು ಲಾಸ್ಟ್ ಟೈಮು, ವೋಟಿಂಗ್ ಇಲ್ಲ ಅನ್ನೋ ತರ. ಇವೆಲ್ಲ ಸಿನಾರಿಯೋ ನೋಡ್ತಾ ಇದ್ರೆ ಮೋಕ್ಷಿತಾ ಅವರು ಟಾಪ್ 5ಗೆ ಅಷ್ಟು ಸೀಲ್ ಮಾಡ್ಕೊಂಡಿಲ್ಲ ಅವರು ಪ್ಲೇಸು ಅಂತ ನನಗೆ ಅನಿಸ್ತಾ ಇದೆ ಗುರು. ಮೋಕ್ಷಿತಾ ಅವರು ಟಾಪ್ 5ಗೆ ಹೋಗ್ಬೇಕು ಅಂತಂದ್ರೆ ಒಂದೇ ಒಂದು ದಾರಿ ಇದೆ ಗುರು. ಏನು ಅಂತಂದ್ರೆ ಅದು ಕೂಡ ನಿಮ್ ಕೈಯಲ್ಲೇ ಇದೆ. ಹ್ಯೂಜ್ ವೋಟಿಂಗ್ ಆಗ್ಬೇಕು. ಮೋಕ್ಷಿತಾ ಅವ್ರಿಗೆ ಹ್ಯೂಜ್ ವೋಟಿಂಗ್ ಆದ್ರೆ ಮಾತ್ರ ಅವರು ಟಾಪ್ 5 ಅಲ್ಲಿ ಇರ್ತಾರೆ. ವೋಟಿಂಗು ಅಕಸ್ಮಾತ್ ಇದೇ ತರ ಇದ್ರು ಕೂಡ ಅವ್ರನ್ನ ಕಳ್ಸಿದ್ರು ಕೂಡ ಏನು ಮಾಡಕ್ ಆಗೋದಿಲ್ಲ. ಹ್ಯೂಜ್ ವೋಟಿಂಗ್ ಅಂದ್ರೆ ಈಗ ನೀವು ಒಬ್ರು ವೋಟ್ ಹಾಕ್ತಾ ಇದ್ದೀರಾ, ಒಬ್ರು ವೋಟ್ ಹಾಕಿದ್ರೆ ಸರಿ ಹೋಗಲ್ಲ. ಈಗ ಎಲ್ಲ PR ಟೀಮ್ಸು ಅಷ್ಟೇ, ಫ್ಯಾನ್ಸು ಅಷ್ಟೇ ಆಕ್ಟಿವೇಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಎಂಡಿಂಗ್ ಬರ್ತಾ ಇದೆ, ಫುಲ್ ಕಾಂಪಿಟೇಷನ್ ಇರುತ್ತೆ. ಈಗ ಒಬ್ರು ವೋಟ್ ಹಾಕೋ ಬದಲು ನೀವು ಒಂದು 5 ಜನ ಹತ್ರ ವೋಟ್ ಹಾಕ್ಸ್ಬೇಕು ಅಂತ ಸಿಚುವೇಶನ್ ಇದೆ ಈಗ. ಆ ತರ ಆದ್ರೆ ಮಾತ್ರ ಅಷ್ಟೇ ಮೋಕ್ಷಿತಾ ಟಾಪ್ 5 ಅಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ವೋಟಿಂಗ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಸ್ವಲ್ಪ ಯೂಸ್ ವೋಟಿಂಗ್ ಅನ್ನ ಬೆಳೆಸ್ಕೊಂಡ್ರೆ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಮೋಕ್ಷಿತಾ ಅವರು ಇರ್ತಾರೆ ಅಂತ ನಾನು ಮೂರನೇ ಹೆಸರಾಗಿ ಮೋಕ್ಷಿತಾ ಅವ್ರನ್ನ ತಗೊಂತಾ ಇದ್ದೀನಿ. 4ನೇ ಹೆಸರು ಬಂದು ರಜತ್ ಅವರು ಕೂಡ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ. ನಾಮಿನೇಷನ್ಸ್ ಅಲ್ಲಿ ಇರೋದಿಲ್ಲ. ಇನ್ ಕೇಸ್ TTF ಟಿಕೆಟ್ ಟು ಪೆನಾಲೆ ಹೊಡೆದ್ರೆ ಡೈರೆಕ್ಟ್ ಆಗಿ ಟಾಪ್ 5 ಹೋಗ್ತಾರೆ. ಇಲ್ಲ ಅಂತಂದ್ರು ಕೂಡ ರಜತ್ ಅವ್ರನ್ನ ಟಾಪ್ 5 ಅಲ್ಲಿ ಇಡೋ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕೆ ಅಂತಂದ್ರೆ ಅವ್ರು ಕೊಡ್ತಾ ಇರೋ ಕಂಟೆಂಟ್ ಆ ತರ ಇದೆ, ಸ್ಕ್ರೀನ್ ಪ್ಲೇಸ್ ಆ ತರ ಇದೆ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಟಾಸ್ಕ್ ಅಂತ ಬಂದಾಗ 200% ಎಫರ್ಟ್ ಕೊಟ್ಟು ಟಾಸ್ಕ್ ಅನ್ನ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಟೀಮು ರಜತ್ ಅವರನ್ನ ಟಾಪ್ 5 ವರೆಗೂ ಪುಷ್ ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್ ಗುರು. ಈ 4 ಜನನು ಟಾಪ್ 5 ಅಲ್ಲಿ ಇರೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಟಾಪ್ 5 ಅಂತ ಬಂದಾಗ ಒಂದು ಹೆಸರನ್ನ ಪಿಕ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನು 2 ಹೆಸರನ್ನ ತಗೊಂತೀನಿ. ಒಂದು ಮಂಜಣ್ಣ ಮತ್ತೆ ಭವ್ಯ. ಇಬ್ರು ಕೂಡ ಟಾಪ್ 5 ಅಲ್ಲಿ ಇರೋದಕ್ಕೆ ಡಿಸರ್ವ್ ಇರ್ತಕ್ಕಂಥ ಕಂಟೆಸ್ಟೆಂಟ್ಸ್. ಬಟ್ ಆದ್ರೆ ಬಿಗ್ ಬಾಸ್ ಟೀಮ್ ಬಿಡ್ತಾರಾ? ಟಾಪ್ 5 ಅನ್ನ ಇಡ್ತಾರೆ. ಈ ಇಬ್ಬರಲ್ಲಿ ಒಬ್ಬರನ್ನ ಮಿಡ್ ವೀಕ್ ಇಂದ ಎಲಿಮಿನೇಟ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಇನ್ನೇನು ಫಿನಾಲೆ ಇದೆ ಅಂತಂದ್ರೆ 2-3 ದಿನದಲ್ಲಿ ಫಿನಾಲೆ ಇದೆ ಅಂತಂದ್ರೆ ಒಬ್ಬರನ್ನ ಮಿಡ್ ವೀಕ್ ಎಲಿಮಿನೇಷನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲೂ ಕೂಡ ನನ್ನ ಅನಾಲಿಸಿಸ್ ಪ್ರಕಾರ ಮಿಡ್ ವೀಕ್ ಅಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು ಅಂತಂದ್ರೆ ಭವ್ಯ ಅವರನ್ನ ಕಳಿಸೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಟೀಮು ವಿನ್ನರ್ಗೆ ಕಾಂಪಿಟೇಷನ್ ಅನ್ನ ಸೃಷ್ಟಿ ಮಾಡ್ತಾ ಇದೆ. ಹನುಮಂತು, ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಮೂವರ ನಡುವೆನೂ ಕಾಂಪಿಟೇಷನ್ ಅನ್ನೋದು ಸೃಷ್ಟಿ ಮಾಡ್ತಾ ಇದೆ. ಭವ್ಯ ಅವ್ರು ಇಲ್ಲ ಅಂತಂದ್ರೆ ತ್ರಿವಿಕ್ರಮ್ಗೆ ವಿನ್ನಿಂಗ್ ಅನ್ನೋದು ಈಸಿಯಾಗಿ ಆಗುತ್ತೆ. ಭವ್ಯ ಫ್ಯಾನ್ಸ್ ಕೂಡ ತ್ರಿವಿಕ್ರಮ್ಗೆ ಈಸಿಯಾಗಿ ಶಿಫ್ಟ್ ಆಗ್ತಾರೆ. ಇನ್ ಕೇಸ್ ಆ ತರ ಏನಾದ್ರೂ ಸಿನಾರಿಯೋ ಆಗಿ ಭವ್ಯ ಅವ್ರೇನಾದ್ರೂ ಎಲಿಮಿನೇಟ್ ಆದ್ರೆ
ತ್ರಿವಿಕ್ರಮ್ಗೆ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬಿಗ್ ಬಾಸ್ ಟೀಮ್ ಕೂಡ ಅದನ್ನೇ ಬಯಸ್ತಾ ಇರೋದು. ಬಿಗ್ ಬಾಸ್ ಟೀಮು ಬೇಕಾಗಿ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇರೋದು. ಬಿಗ್ ಬಾಸ್ ಟೀಮು ಅದಕ್ಕೆ ಜಾಸ್ತಿ ಒತ್ತನ್ನ ತ್ರಿವಿಕ್ರಮ್ಗೆ ಕೊಡ್ತಾ ಇದೆ. ಹನುಮಂತಾಗೆ ಬೇಕಾಗೆ ನೆಗೆಟಿವ್ ಫುಟೇಜ್ ಅನ್ನ ಹಾಕ್ತಾ ಇದ್ದಾರೆ. ಮೋಕ್ಷಿತ್ ಅವರಿಗೆ ಸ್ಕ್ರೀನ್ ಪ್ಲೇಸ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಇವೆಲ್ಲ ಸಿನಾರಿಯೋನ ನೋಡಿದ್ರೆ ನಿಜವಾಗ್ಲೂ ಭವ್ಯ ಅವರನ್ನ ಮಿಡ್ ವೀಕ್ ಎಲಿಮಿನೇಷನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. 4 ಜನ ಮೇಲು 1 ಫಿಮೇಲ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಭವ್ಯ ಅವ್ರನ್ನ ಏನಾದ್ರು ಟಾಪ್ 5ಗೆ ಪುಷ್ ಮಾಡಿದ್ರು ಅಂತಂದ್ರೆ ಮಂಜಣ್ಣ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾರೆ ಅನ್ನೋದು ನನ್ನ ಒಪಿನಿಯನ್ ಗುರು. ಮಂಜಣ್ಣ ಕೂಡ ಹೇಳಿದ್ದಾರೆ ಗೇಮ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಂತಂದ. ಬಟ್ ಮಂಜಣ್ಣ ಮತ್ತೆ ಅದೇ ಗೌತಮಿ ಜೊತೆ ಇದ್ಕೊಂಡು ಗೇಮ್ ಅನ್ನ ಆಡದೆ ಮತ್ತೆ ಅದೇ ಗ್ರೇ ಏರಿಯಾ ಅಂತ ಹುಡ್ಕೊಂಡು ಅದೇ ರೀತಿ ಇದ್ರೆ ಮಂಜಣ್ಣನ್ ಕೂಡ ಮಿಡ್ ವೀಕ್ ಅಲ್ಲಿಂದ ಎಲಿಮಿನೇಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಇದ್ರೆಲ್ಲ ಸಿನಾರಿಯೋ ಏನಪ್ಪಾ ಅಂತಂದ್ರೆ ಅದು ನನ್ನ ಒಪಿನಿಯನ್ ಮಾತ್ರ ಅಷ್ಟೇ. ಯಾರು ಇರ್ಬೋದು ಟಾಪ್ 5 ಅಲ್ಲಿ ಅಂತ 6 ಜನ ಹೆಸರು ಕೂಡ ನನ್ನ ಅನಾಲಿಸಿಸ್ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ ಟಾಪ್ 5 ಅಲ್ಲಿ ಇರ್ತಾರೆ ಅಂತ ನಂದೊಂದು ಒಪಿನಿಯನ್. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದ್ರ ಜೊತೆಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಕೆಟ್ ಟು ಫೈನಲ್ ಯಾರು ಹೊಡೆದ್ರು, ಟಾಸ್ಕ್ ಯಾರು ವಿನ್ ಆದ್ರು, ವೋಟಿಂಗ್ ಪೋಲ್ ಅನಾಲಿಸಿಸ್ ಎಲ್ಲ ಇನ್ ಮುಂದೆ ಫಾಸ್ಟ್ ಆಗಿ ಅಪ್ಡೇಟ್ಸ್ ಅನ್ನ ಬರ್ತಾ ಇರುತ್ತೆ. ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದೀನಿ, ಫ್ರೀ ಆಗಿರ್ತೀನಿ. ವಿಡಿಯೋಸ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.